ಬೇರೆ ಯೂಟ್ಯೂಬರ್ಸ್ ಹೇಳ್ತಾರೆ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂತಂದರೆ ಕೀವರ್ಡ್ಸ್ ಸರಿ ಇರಬೇಕು ಅಂತ. ನೀವು ಕೀವರ್ಡ್ಸ್ ಹುಡ್ಕೋ ಅಷ್ಟೊತ್ತಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡ್ಕೊತೀರಾ. ಹಾಗಿತ್ತಂತಂದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಯಾವುದೇ ಥರ ಸ್ಟ್ರೆಸ್ಸು ಮಾಡ್ಕೋಬೇಡಿ. ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ. ನೀವು ಕೀವರ್ಡ್ಸ್ ಅಂದರೆ ಏನಿಲ್ಲ. ಫಾರ್ ಎಕ್ಸಾಂಪಲ್ ಏನಂತಂದರೆ, ನೀವು ಒಂದು ಟಾಪಿಕ್ ಆ್ಯನಿಮಲ್ ಟಾಪಿಕ್ ಅಂತ ತಗೊಳ್ಳಿ. ಯಾವುದೇ ಒಂದು ಪ್ರಾಣಿ ಬಗ್ಗೆ ನೀವೇನೋ ಹೇಳ್ತಾ ಇದ್ದೀರಿ ಅಂದರೆ ಆ ಪ್ರಾಣಿಗೆ ಸಂಬಂಧಪಟ್ಟಿರುವಂತಹ ಒಂದು ಕೀವರ್ಡ್ಸ್ಗಳಿರುತ್ತೆ. ಅಂದರೆ ಕಾಡು ಅಥವಾ ಝೂವು ಅಥವಾ ಡೊಮೆಸ್ಟಿಕ್ ಎನಿಮಲ್ಸು ಮತ್ತು ಎಲ್ಲೆಲ್ಲಿ ಪ್ರಾಣಿಗಳನ್ನ ನೋಡ್ತೀರಿ ಅನ್ನೋದು ಕೀವರ್ಡ್ಸ್ ಆಗುತ್ತೆ. ಆಯ್ತಾಯ್ತಾ. ಫಾರ್ ಎಕ್ಸಾಂಪಲ್ ನೀವೇ ಪ್ರಾಣಿಗಳ ಬಗ್ಗೆ ಹುಡುಕಬೇಕು ಅಂತಂದರೆ ಏನೇನು ಹುಡುಕ್ತೀರಾ, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಕೀವರ್ಡ್ಸ್ನ ಮಾಡಬೇಕಾಗತ್ತೆ. ನಿಮ್ಮ YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಬಿಟ್ಟು ಅನಾಲಿಟಿಕ್ಸಿಗೆ ಹೋಗಿ ಅಲ್ಲಿ ಟಾಪ್ ಕಂಟೆಂಟ್ ಅಂತ ಇರುತ್ತೆ. ಅದರ ಮೇಲೂ ನೀವು ಬೇರೆ ಬೇರೆ ವಿಡಿಯೋ ಮಾಡ್ಬೋದು. ಹಾಗೆಯೇ ಆ ಕಂಟೆಂಟಲ್ಲಿ ನಿಮಗೆ ಇನ್ನೊಂದು ಸ್ಲೈಡ್ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಹೌ ಯುವರ್ಸ್ ಫೈಂಡ್ ಯುವರ್ ಶಾರ್ಟ್ಸ್ ಅಂತ ಇರುತ್ತೆ. ಅದಾದ ತಕ್ಷಣ ಯೂಟ್ಯೂಬ್ ಸರ್ಚ್ ಟರ್ಮು, ಅದಾದಮೇಲೆ ಕಂಟೆಂಟ್ ಸಜೆಸ್ಟಿಂಗ್ ಯು ಅಂತಿದೆ. ಇದು ಕೀವರ್ಡ್ಸ್ ಆಗುತ್ತೆ. ಅಂದರೆ ಕಂಟೆಂಟ್ ಸಜೆಸ್ಟಿಂಗ್ ಯು ಅಂದರೆ ನಿಮ್ಮ ಒಂದು ವಿಡಿಯೋ ಬೇರೆಯವ್ರು ನೋಡ್ತಿರ್ತಾರಲ್ಲ, ಅವಾಗ ಸಜೆಷನ್ ಕೊಡ್ತಾರೆ. ಇವಾಗ ಬೇರೆಯವರು ಆ್ಯನಿಮಲ್ಸ್ ಬಗ್ಗೆ ನೋಡ್ತಾ ಇದ್ದರೆ, ನೀವೇನಾದರೂ ಅನಿಮಲ್ಸ್ ವಿಡಿಯೋ ಮಾಡ್ತಾಯಿದ್ರೆ ನಿಮ್ಮ ವಿಡಿಯೋ ಅವರಿಗೆ ತೋರಿಸುತ್ತೆ. ಹಾಗಾಗಿ ಈ ಒಂದು ಕೀವರ್ಡ್ಸು ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಒಂದು ಆ್ಯಪಲ್ಲಿ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ಈ ಥರ YT ಸ್ಟುಡಿಯೋ ಸಜೆಸ್ಟಿಂಗ್ ಟರ್ಮ್ಸ್ನ ಯೂಸ್ ಮಾಡಿಕೊಂಡು ನೀವು ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಬರಿಬೇಕು. ಹಾಗೆ ಟ್ಯಾಗ್ಸಲ್ಲಿ ಬರೆದ್ರೆ ನಿಮ್ಮ ಒಂದು ವಿಡಿಯೋ ಗ್ರೋ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆಗಿಲ್ಲ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.